ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಇದರ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ನೂತನ ಕಟ್ಟಡವಾದ ಬಹಾರೆ ನೂರ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಟ್ಟಡ ಮತ್ತು ಅಮ್ಮನ ಉದ್ದೇಶ ಮಾತ್ರ ನಿರ್ಗಮಿಸಿದಂತಹ ಆ ಮಾಂಕಲ್ಯ ವೈದ್ಯನ್ ಬಹುಶಃ ನಾನು ಇವತ್ತು ನೆನಪಿಸಿ ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಅತ್ಯಂತ ಆತ್ಮೀಯರು ನಮ್ಗೆಲ್ಲರಿಗೂ ಗೌರವತರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಜನಾಬ್ ಜೆ ಮೊಹಮ್ಮದ್ ಇಸಾಖರ್ ಅವರೇ, ಮೀನುಗಾರರ ಟಾಲ್ ಬೋಟ್ ಇದರ ಅಧ್ಯಕ್ಷರ ಪೇಷನ್ ಬೋಟ್ನ ಇದರ ನೂತನ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಅವರೇ, ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರಾಗಿರುವಂಥ ದಿನೇಶ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಮಾಜಿ ಮೇಯರ್ ಹಾಗೂ ಇದಕ್ಕೆ ತಮ್ಮ ಸಹಕಾರ ಕೊಟ್ಟಂತ ಸನ್ಮಿತಂತ ಶಶಿಧರ್ ಹೆಗ್ಡೆ ಅವರೇ, ನನ್ನ ಸತ್ಮೇರಾದಂಥ ಯುವ ನಾಯಕರಾಗಿರುವಂಥ ಚೇತನ್ ಬೆಂಗ್ರೆ ಅವರೇ, ನಮ್ಮ ಟಾಲ್ ಬೋಟ್ ಯೂನಿಯನ್ ಅಧ್ಯಕ್ಷರು ಕೂಡ ಆಗಿದ್ದ ಚೇತನ್ ಬೆಂಗ್ರೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನನ್ನ ಸನ್ಮಿತರಾಗಿಂತ ಬಹುಶಃ ಕಾಲೇಜಿನಲ್ಲಿ ನಮ್ಮ ಸಹಪಾಠ ಆಗಿದ್ದ ಅಡ್ವೊಕೇಟ್ ಉದಯಾನಂದ್ ಕುಲಾಲ್ ಅವರೇ, ಅದೇ ರೀತಿ ನನ್ನ ಸನ್ಮಿತರು ಮಾಜಿ ಉಪಮೇಯರ್ ಬಹುಶಃ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈ ಒಂದು ಸಂಸ್ಥೆಯನ್ನು ಸಹಕಾರ ಕೊಟ್ಟಂತ ಸನ್ಮಿತಂದ ಅಬ್ದುಲ್ ರೌಫ್ ರವರೇ, ಎಲ್ಲ ಸ್ಥಾಪನೆ ಕಾರಣಕರ್ತರಾಗಲಿಕ್ಕೆ ಪ್ರಮುಖ ಕಾರಣ ಮತ್ತು ಆ ಯೋಚನೆಯನ್ನು ಕೊಟ್ಟಂತ ನನ್ನ ಸನ್ಮಿತ ಪ್ರವೀಣ್ ಶೆಟ್ಟಿ ಅವರೇ, ನಮ್ಮ ಅತ್ಯಂತ ಆತ್ಮೀಯರು ಗೌರವಿತ ನಮ್ಮ ಹಳೆಯ ದೋಸ್ತಿ ಹಾಗೆ ಕೋಟೆಪುರದ ಅಹಮದ್ ವಾಕನ್ ಅವರೇ, ನಮ್ಮ ಶಂಶೂರ್ ಅವರೇ, ಇಸ್ಮಾಯಿಲ್ ಅಕ್ಕರ್ ಅವರೇ, ಗೌರವಂತ ಟಿ ಎಚ್ ಅಮೀದ್ ಅವರೇ, ಮುಂದಿರುವ ಎಲ್ಲ ಹಿರಿಯಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಬಹುಶಃ ಈ ಒಂದು ಕಾರ್ಯಕ್ರಮ ನಿರೂಪಿಸಿ ತನ್ನ ಸಂದೇಶ ನೀಡಿದಂಥ ಸನ್ಮಿತಂತ ಮುಸ್ತಫರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಪ್ರತಿಯೊಂದು ಹಿತೈಷಿಗಳೇ, ಮುಂದಿನ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಆ ಮುಖಂಡರುಗಳೇ, ಮೀನುಗಾರಿಕೆ ಮತ್ತು ಇನ್ನಿತರ ಇಲಾಖೆ ಅಧಿಕಾರಿ ವರ್ಗದವರೇ ಹಾಗೂ ಈ ಒಂದು ಸಂಸ್ಥೆ ಎಲ್ಲ ನಮ್ಮ ಪದಾಧಿಕಾರಿ ವರ್ಗ ಮತ್ತು ನಿರ್ದೇಶಕ ಸನ್ಮಿತರೇ, ಅತ್ಯಂತ ಸಂತೋಷವಾಗ್ತಿದೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ಈ ಒಂದು ಅತ್ಯುತ್ತಮವಾದ ಮತ್ತು ಒಂದು ಮಾದರಿಯಾದ ಆ ಮಂಜುಗಡ್ಡೆ ಇರಲಿ, ಸಭಾಭವನದ ಕಟ್ಟಡ ಇರಲಿ, ಆಫೀಸ್ ಕಚೇರಿ ಇದನ್ನೆಲ್ಲ ಉದ್ಘಾಟನೆ ಮಾಡಲಿಕ್ಕೆ ಇದು ಇಡೀ ಈ ಒಂದು ಸಮಾಜದ ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಈಗ ನಿಮ್ಗಾಗಿ ನೀವು ಮಾಡೋದಲ್ಲ, ಭವಿಷ್ಯದ ಜನಾಂಗಕ್ಕೆ ಹೋಗುವಾಗ ನೀವು ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ತಾವಿಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಅವತ್ತಿನ ಇವತ್ತು ತನಕ ಶ್ರಮ ಪಟ್ಟಂತ ಪ್ರತಿಯೊಬ್ಬರನ್ನು ಕೂಡ ನಾನು ಸರ್ವರ ಪರವಾಗಿ ಅಭಿನಂದಿಸಿ ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃದಲ್ಲಿ ಅತ್ಯಂತ ನನಗೊಂದು ಭಾವನಾತ್ಮಕವಾದ ಸಂಬಂಧ ಹಿಂದಿಂದಲೂ ಕೂಡ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗೆ. ಯಾಕೆಂತ ಹೇಳಿದ್ರೆ ನಾನು ಒಂದು ಪ್ರವೀಣ್ ಶೆಟ್ಟಿ ಅವರನ್ನು ಬಹುಶಃ ನೆನಪಿಸ್ಲಿಕ್ಕೆ ಇಚ್ಛಿಸುವಂಥದ್ದು, ಇನ್ನೊಂದು ನಮ್ಮ ಮ್ಯಾಂಗ್ಳೂರಿನ ಸ್ಕೂಲ್ನ ಡ್ರೈವಿಂಗ್ ಸ್ಕೂಲ್ ಹಮೀದ್ ಅವರನ್ನು, ಆಗ ಮುಸ್ತಫಾ ಕೂಡ ಇದರಲ್ಲಿ ಇದ್ರು, ಹನೀಫ್ ಅವರು ಬಹುಶಃ ನಮ್ಮನ್ನು ಅಗಲಿದ್ದಾರೆ. ಆಗ 20, 23, 24 ವರ್ಷಗಳ 23 ವರ್ಷಗಳ ಹಿಂದಿನ ಕತೆ. ಇಲ್ಲಿ ಬಹುಶಃ ನಾನು ಸಲ್ದಾನ್ ಅವರ ಕುಟುಂಬವನ್ನು ಕೂಡ ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಅದಿ ಸಲ್ದಾನ್ ಅವರ ಮಗಳ ಅವರ ಒಂದು ಅಲ್ಪ ಕುಟುಂಬ, ಅವ್ರದ್ದೊಂದು ಸಣ್ಣ ಮಟ್ಟಿನ ಪಂಪ್ ಇತ್ತಿಲ್ಲ, ಮೀನುಗಾರಿಕೆ ಪಂಪ್. ಇದನ್ನು ಬಹುಶಃ ಪ್ರವೀಣ್ ಶಾವರ್ತ ಮಾತ್ರ ಅವ್ರಿಗೆ ಅದನ್ನು ಕೊಡಬೇಕಂತ ತೀರ್ಮಾನ ಮಾಡಿದಾಗ ಅದನ್ನು ಮ್ಯಾಂಗ್ಳೂರ್ ಹಮೀದ್ ಅವರದನ್ನು ತಗೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಪ್ರವೀಣ್ ಶಾಟ್ ಆಫೀಸ್ಗೆ ನಾನು ಅವರು ಮುಸ್ತಫಲ್ ಆಗಾಗ ಹೋಗ್ತಿದ್ದೆವು. ಇದರಲ್ಲಿ ಕಮಿಟಿ ಮಾಡಿ ಅದಕ್ಕೆ ಒಂದು ಬಹುಶಃ ಸಮಿತಿ ಮಾಡಿ ಆ ಒಂದು ಸೊಸೈಟಿ ಆಯಿತು. ಸೊಸೈಟಿ ಆಗುವಾಗ ನಾನು ಅಧ್ಯಕ್ಷನ ಗೌರವಾಧ್ಯಕ್ಷನ ಆಗಿದ್ದೆ, ಮತ್ತು ಮೀಟಿಂಗಲ್ಲಿ ನಾನು ಸೈನ್ ಮಾಡಿ ಪುಡಿಸೋದು ಅಂತ ನಾವು ಅದನ್ನು ವಹಿಸಿ ಅವತ್ತು ಕೊಟ್ಟಿದ್ದೆ. ಆವತ್ತಿನ ಸ್ಥಾಪನೆಯನ್ನು ಪ್ರಾರಂಭ ಮಾಡಿ ಇದಕ್ಕೆ ಪರ್ಮಿಷನ್ ಸಿಕ್ಕಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ನಾನು ಬಹುಶಃ ಮೀನುಗಾರಿಕೆ ಮಂತ್ರಿ ಆಗಿರುವಂಥ ವಸಂತ ಸಾಲೆಯನ್ನು ಬಹುಶಃ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮುಸ್ತಾಫ್ ಮತ್ತು ಹಮೀದ್ ಅವರು ಅವರ ಸಂಜೆ ನನ್ನ ತಂದೆ ಶಾಸಕ ಸಂಜೆ ಅವರ ಆಫೀಸಲ್ಲಿ ಕೂತ್ಕೊಂಡು ನಾಳೆ ನಾಡಿದ್ದು ಆದೇಶ ಬರೆದಿದ್ದರೆ ಈ ಕೋಟ ಮುಗೀತದೆ, ಆಯ್ತು, ಮತ್ತೆ ನಮಗೆ ಸಿಕ್ಕುವುದಿಲ್ಲ. ಆವತ್ತು ಅವರು ಏಕಾಏಕಿ ಇಮ್ಮಿಡಿಯೇಟ್ ಆಗಿ ತಕ್ಷಣ ಆರ್ಡರ್ ಮಾಡಿ ಮರುದಿವಸದಲ್ಲಿ 2 ದಿವಸ ನಂದು ಉದ್ಘಾಟನೆ ಮಾಡುವಾಗ ಎಲ್ಲರಿಗೂ ಕೂಡ ಇವತ್ತು ಪೇಪರಲ್ಲಿ ಬರುವಾಗಲೇ ಗೊತ್ತು ಇಲ್ಲಿ ಬಹುಶಃ ಅವರಿಗೆ ಸ್ಯಾಂಕ್ಷನ್ ಆಗಿ ಇವತ್ತು ಅವಕಾಶ ಸಿಕ್ಕಿದೆ ಅಂತ ಹೇಳಿಕೊಂಡು, ತದನಂತರ ಬಹುಶಃ ಇದನ್ನು ಸೊಸೈಟಿಗೆ ಹಸ್ತಾಂತರ ಮಾಡಿ ಇಲ್ಲಂದ ಬಹುಶಃ ಆ ಒಂದು ಸೊಸೈಟಿ ಊರುಗಳನ್ನು ಹಸ್ತಾಂತರ ಮಾಡಿ ಕೊಟ್ಟ ನಂತರ ಎಲ್ಲರೂ ಕೂಡ ಒಗ್ಗಟ್ಟಿನ ಕುಟುಂಬದ ರೀತಿ ಒಂದು ಕರಾವಳಿ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಗತಿ ಎಲ್ಲ ಅಧ್ಯಕ್ಷರ ಸಕಲ ಎಲ್ಲ ಕೂತ್ಕೊಂಡು ಅತ್ಯುತ್ತಮವಾಗಿ ಇವತ್ತು ಸುಮಾರು 20 ವರ್ಷಗಳಿಂದ ಅದನ್ನು ನೆರವೇರಿಸುತ್ತಾ ಬರ್ತಾ ಇವತ್ತು ಇದ್ದಾರೆ.
ನಾನು ಎಲ್ಲರ ಪರವಾಗಿ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ಅದನ್ನು ನಡೆಸಿಕೊಂಡು ಬಂದು ಇಲ್ಲಿ ನೀವು ಕಟ್ಟಿದ್ದು ಮಾತ್ರ ಅಲ್ಲ, ನಿಮ್ಮ ಈ ಸೊಸೈಟಿ, ನಿಮ್ಮ ಈ ಒಗ್ಗಟ್ಟು, ನಿಮ್ಮ ಒಂದು ಮಾನವೀಯತೆ ಮತ್ತು ನಿಮ್ಮೊಂದು ಶ್ರಮ ಮತ್ತು ಹೇಗೆ ನಾವು ಕೆಲಸ ಮಾಡಿಕೊಂಡು ಇರಬೇಕಂತೇಳಿ ಎಲ್ಲ ಪಕ್ಷದವರ ಸಹಕಾರ ಪಡೆದುಕೊಂಡು, ಎಲ್ಲ ಜನಪ್ರತಿನಿಧಿ ಸಹಕಾರ ಪಡೆದುಕೊಂಡು, ಎಲ್ಲವರ ಜೊತೆ ಪ್ರೀತಿ ವಿಶ್ವಾಸ ಇದ್ದು ನಾವು ಹೇಗೆ ಯಶಸ್ವಿಯಾಗಿ ಇನ್ನೊಬ್ಬರ ಸಹಕಾರ ಪಡೆದುಕೊಂಡು ನಾವು ಹೇಗೆ ಮುಂದೆ ಹೋಗಿಕೊಂಡು ನಾವು ಸಮಾಜಕ್ಕೆ ದೊಡ್ಡ ಮಟ್ಟ ಶಕ್ತಿ ಆಗಬೇಕಂತ ತೋರಿಸುತ್ತಿದ್ದರೆ ಅದು ಎಲ್ಲರಿಗೆ ಪ್ರೇರಣೆ ಮತ್ತು ಮಾದರಿ ಅಂತ ಹೇಳುತ್ತಿದ್ದರೆ ಅದು ಮಂಗಳೂರು ಕಲವಡೆ ಅಲ್ಪಸಂಖ್ಯಾತ ಮೀನುಗಾರ ನಿಗಮನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯುವ ಜನರಿಗೆ ಹೇಳಿದಿಷ್ಟೇ, ನೀವು ಸುಮ್ಮನೆ ಗಡಿಬಿಡಿ ಮೈನಲ್ಲಿ ಮಾಡ್ಕೊಂಡು ಹೋಗಬೇಡಿ, ಇವ್ರನ್ನ ನೋಡಿ ಸ್ವಲ್ಪ ಕಲಿಯಿರಿ, ಹೇಗೆ ನಾವು ಇರಬೇಕು, ಏನು ಮಾಡಬೇಕಂತ ಹೇಳಿಕೊಂಡು ವಿಚಾರ. ಕೋಪ ದೋಷದಿಂದ ಬೇಷ ಅಥವಾ ನಿಮ್ಮ ಸ್ಪಿರಿಟಿಂದ ಏನು ಕೂಡ ಆಗ್ಲಿಕ್ಕಿಲ್ಲ. ಇವರಿಂದ ಸ್ವಲ್ಪ ನೋಡಿ ಕಲಿಯಿರಿ. 20 ವರ್ಷ ದೀರ್ಘಕಾಲದಲ್ಲಿ ಯಾವ ಹಂತ ಹಾಗೆ ಹೇಗೆ ಬಂದರು, ಎಲ್ಲಿ ಬಂದು ಮುಟ್ಟಿದ್ದಾರೆ, ಎಲ್ಲಿ ಯಶಸ್ವಿ ಆಗ್ತದೆ, ಇದನ್ನ ಎಷ್ಟೋ ದೊಡ್ಡ ಸ್ಥಾನಕ್ಕೆ, ಮುಂದಿನಲ್ಲಿ ಎಷ್ಟೋ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನೀವೆಲ್ಲರಿಗೂ ಕೂಡ ಇವತ್ತು ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಈ ರೀತಿಯ ಈ ಒಂದು ದೊಡ್ಡ ಮಟ್ಟದ ಆ ಮಂಜುಗಡ್ಡೆ ಇರಲಿ, ಇನ್ನಿರಲಿ, ಇದು ಭವಿಷ್ಯದ ಎಲ್ಲ ಮೀನುಗಾರಿಗೆ ಪ್ರಯೋಜನ ಆಗುವಂಥದ್ದು. ನಾನು ಬಹುಶಃ ಈ ಕ್ಯಾಂಪಸ್ನ ಈ ಒಂದು ಪ್ರದೇಶದಲ್ಲಿ ಕೆಲಸ ಮತ್ತು ದುಡಿಯುವಂಥ ಪ್ರತಿಯೊಬ್ಬರನ್ನು ಕೂಡ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದ ಅತ್ಯಂತ ಶ್ರೀಮಂತರ ಬೋಟ್ ಮಾಲೀಕರನ್ನು ಹಿಡಿದು ಅತ್ಯಂತ ತಳಮಟ್ಟದಲ್ಲಿ ಐಸು ತೆಕ್ಕೊಂಡು ದುಡಿಯುವಂತಹ ಮತ್ತು ನಮ್ಮ ಬಾಕ್ಸ್ ತೆಕ್ಕೊಂಡು ಆ ಕಡೆಗೆ ಓಡಾಡುವಂಥ ಮತ್ತು ಅದನ್ನು ಕ್ಲೀನ್ ಮಾಡುವಂಥ ಮತ್ತು ಮೀನನ್ನು ಅದು ಮಾರುವಂಥ ಎಲ್ಲರ, ಯಾಕೆಂದರೆ ಎಲ್ಲರೂ ಕೂಡ ನಾನು ಇಡೀ ನಮ್ಮ ರಾಜ್ಯ ಜನತೆ ಪರವಾಗಿ, ಮಂಗಳೂರು ಜನತೆ ಪರವಾಗಿ ನಮ್ಮನ್ನು ಸರ್ವರನ್ನು ಕೂಡ ನೆನಪಿಸಿಕೊಂಡು ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸಲಿಕ್ಕೆ ಇಚ್ಛಿಸ್ತೇನೆ. ಪ್ರತಿಯೊಂದು ಕೆಲಸ ಕೂಡ ಅದರದಾದ ಗೌರವ ಮತ್ತು ಮಾನ್ಯತೆ ಇದೆ. ಈ ಒಂದು ಮಂಗಳೂರು ನಗರ ಇಷ್ಟೊಂದು ಅಭಿವೃದ್ಧಿಯಾಗಿ ಈ ಒಂದು ಪ್ರದೇಶದಲ್ಲಿ ಇಷ್ಟೆಲ್ಲ ಆರ್ಥಿಕತೆ ಒಂದು ಚಲನ ಆಗಲಿಕ್ಕೆ ಮತ್ತು ಬಹಳಷ್ಟು ಲಕ್ಷಾಂತರ ಮಂದಿ ಈ ಮೀನುಗಾರಿಕೆ ಉದ್ಯಮದಲ್ಲಿ ಒಂದು ಹಂತದಲ್ಲಿ ತಮ್ಮ ಜೀವನ ಸಾಗಿಸಿಕೊಂಡು ಆರ್ಥಿಕವಾದ ಸ್ವಲ್ಪ ಶಕ್ತಿ ನಮ್ಮ ಜಿಲ್ಲೆಗೆ ಬಂದಿದ್ರೆ ಅದು ಮೀನುಗಾರಿಕೆ, ಅದು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆವತ್ತಿನಿಂದ ಕಾಲ ಎಲ್ಲರೂ ಕೂಡ ಆರ್ಥಿಕವಾದ ಚಲನವಲನಗಳಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಂತಹ ಒಂದು ಪ್ರದೇಶ. ಅದಕ್ಕಾಗಿ ನಾನು ನಿನ್ನೆ ಮೀನು ಮಾರುವವರ ಉದ್ದೇಶ ಮಾತಾಡಿ ಹೇಳಿದೆ, ನೀವು ಮೀನು ಮಾರುವವರು ಮತ್ತು ಮೀನುಗಾರಿಕೆಯಲ್ಲಿ ಕೆಲಸ ಮಾಡುವವರು, ನೀವು ಬರೀ ಮೀನು ಮಾರುವವರು ಮತ್ತು ಮೀನುಗಾರಿಕೆ ಕೆಲಸ ಮಾಡುವವರಲ್ಲ, ನೀವು ಇಡೀ ಜಗತ್ತಿಗೆ ಸ್ವಾಭಿಮಾನದ ಬದುಕು, ಕಠಿಣ ಬದುಕು ಹೇಗೆ ನಡೆಸಬಹುದಂತೇಳಿ ಪ್ರೇರಣೆ ಮಾಡುವಂಥ ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ತಿಳಿಸೋದು. ಬೆಳಿಗ್ಗೆ 3:30-4 ಗಂಟೆಗೆ ಬಂದು ಇಲ್ಲಿ ಬಹುಶಃ ನೀವು ಬೇರೆ ಬೇರೆ ರೀತಿಯಿಂದ ಈ ಬೋಟಲ್ಲಿ ಹೋಗುವವರು ಬರೋ ಇದನ್ನೆಲ್ಲ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ದೊಡ್ಡ ಶ್ರಮಪಟ್ಟು ನಿಮ್ಮ ದೊಡ್ಡ ಮಟ್ಟದ ಕೊಡುಗೆ ಅಂತ ಸಮಾಜಕ್ಕೆ ಇವತ್ತು ಕೊಟ್ಟಿದ್ದೀರಿ. ಅದಕ್ಕೆ ನಮಗೆ ಇಡೀ ಎಲ್ಲರಿಗೆ ವಿಶೇಷವಾದ ಗೌರವ ನಿಮ್ಮ ಮೇಲೆ ಇದೆ. ಅದಕ್ಕಾಗಿ ಸರ್ಕಾರ ನಿಮಗೆ ಏನೆಲ್ಲ ಯಾವ ಹಂತದಲ್ಲಿ ಏನೆಲ್ಲ ಸಹಕಾರ ಕೊಡಬೇಕಾ ಆ ಎಲ್ಲ ರೀತಿಯ ಸಹಕಾರ ನಾವು ಖಂಡಿತವಾಗಿ ಕೊಡ್ತೇವೆ. ಅದು ಕೊಡೋ ಜವಾಬ್ದಾರಿ, ಅದು ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಮೊನ್ನೆ ಕೂಡ ಅದನ್ನು ಚರ್ಚೆ ಮಾಡಿದೆ, ಅದು ಬಜೆಟಲ್ಲಿ ಬರಲಿಕ್ಕೆ ಆಗಲಿಲ್ಲ, ಬಹುಶಃ ಮುಂದಿನ ದಿನ ಬರ್ಬೋದು. ಕಾರವಾರ, ಉಡುಪಿ, ಮಂಗಳೂರು ಈ 3 ಜಿಲ್ಲೆಗೆ ಸೀಮಿತವಾಗಿ ಸಮಗ್ರವಾದ ಪಾಲಿಸಿ ಮೀನುಗಾರಿಕೆ ನೀತಿಯನ್ನು ಸರ್ಕಾರ ರೂಪಿಸಬೇಕು ಮುಂದಿನ ದಿನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕಾರವಾರದ ಮೀನುಗಾರಿಕೆ ಸ್ಟೈಲೇ ಬೇರೆ, ಉಡುಪಿ ಬಂದ ಇವರ ಸ್ಟೈಲೇ ಬೇರೆ, ಇಲ್ಲಿ ಒಂದಕ್ಕೊಂದು ಕಾಂಪ್ಲಿಕೇಶನ್. ಅದಕ್ಕೆ 3 ಒಟ್ಟಾಗಿದ್ದುಕೊಂಡು ಹೇಗೆ ಭವಿಷ್ಯದಲ್ಲಿ ಒಗ್ಗಟ್ಟಾಗಿ ಹೋಗ್ಬೋದಲ್ಲಿ ಒಂದೇ ಪಾಲಿಸಿ, ಒಂದು 3 ಕರಾವಳಿ ಪ್ರದೇಶದ ಮೀನುಗಾರರಿಗೆ ಒಂದೇ ಪಾಲಿಸಿಯನ್ನು ಮಾಡುವಂಥದ್ದು ನಿಮ್ಮೆಲ್ಲರ ಮಾರ್ಗದರ್ಶನ ಪಡ್ಕೊಂಡು ಹೋದರೆ ಅದಕ್ಕೆ ಅನುಗುಣವಾಗಿ ಮುಂದಿನ ಯುವ ಜನಾಂಗ ಹಂತವಾಗಿ ತಮ್ಮ ಮುಂದೆ ಹೋಗುವಂಥ ಕೆಲಸ ಮಾಡ್ತಾರೆ. ತಾವು ಮೀನುಗಾರರು ಕೂಡ ಇವತ್ತು ಬೋಟ್ ಇರುವವರು ಕೂಡ, ಯಾಕಂತ ಹೇಳಿದ್ರೆ ಮೀನುಗಾರಿಕೆಯಲ್ಲಿ ಬಹಳಷ್ಟು ಹಿಂದಿಂದಲೂ ಕೂಡ ಬಂದವರು, ಅದನ್ನು ಕಡಲನ್ನು ನೋಡಿದವರು, ಮೀನುಗಾರಿಕೆ ಅದರ ವಿಚಾರ ಇರುವವರು, ಅನುಭವ ಇರುವವರು, ನಿಮಗೆ ಮೇಲೆ ವಿಶೇಷ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ತದೆ. ಈ ಮಣ್ಣಿನ ಮೇಲೆ, ಈ ನೀರಿನ ಮೇಲೆ, ಈ ಮೀನಿನ ಮೇಲೆ ಕೂಡ ಭವಿಷ್ಯದ ಆಲೋಚನೆ ಇರ್ತದೆ. ಈಗ ಪರಿಸ್ಥಿತಿ ಏನಾಗಿದೆ, ಕಡಲು ನೋಡಿದವರು ಕೂಡ, ಮೀನನ್ನು ನೋಡಿದವರು ಕೂಡ ಬೋಟ್ ಹಾಕಿಕೊಂಡು ವ್ಯಾಪಾರ ಮಾಡಿದ ಪರಿಸ್ಥಿತಿ ಆಗಿದೆ. ಅದು ದುಡ್ಡಾದ ತಕ್ಷಣ ಅವನೊಂದು ವ್ಯಾಪಾರ, ಅವ್ರು ಬರೀ ಅದ್ರಲ್ಲಿ ದುಡ್ಡು ಮಾಡೋದಲ್ಲದೆ ಅದನ್ನು ಹೇಗೆ ಉಳಿಸಿಕೊಂಡು ಬೆಳೆಸಿ ಮುಂದೆ ಹೋಗಬೇಕು, ಭವಿಷ್ಯಕ್ಕೆ ಅದನ್ನು ನಿರ್ಮಾಣ ಮಾಡಬೇಕೆಂಬ ಆಲೋಚನೆ ಕಡಿಮೆ ಆಗ್ತದೆ. ಎಲ್ಲರ ಜವಾಬ್ದಾರಿ ಏನು, ಭವಿಷ್ಯದ ಜನಾಂಗ ಕೂಡ ಈ ಜಲ ಮತ್ತು ಆ ಜಲದ ಕೃಷಿಯನ್ನು ನಾವು ಬಿಟ್ಟು ಹೋಗುವಂಥ ಜವಾಬ್ದಾರಿ ಹಮ್ಮಿಕೊಳ್ಬೇಕು. ಅದಕ್ಕಾಗಿ ನಾನು ಅವತ್ತಿನ ಸಹ ಹೇಳಿದೆ, ನೆಟ್ಟಿಗೆ ಒಂದು ಸೈಜ್ ಮಾಡಿ ಸಣ್ಣ ಮಟ್ಟಿನ ಮೀನು ಯಾರಿಗೂ ಕೂಡ ಹಿಡಿಲಿಕ್ಕೆ ಬಿಡಬಾರ್ದು. ಯಾರು ಸಣ್ಣ ಮಟ್ಟದ ಮೀನು ಹಿಡಿದ್ರೆ ಅವ್ರಿಗೆ ಕಠಿಣವಾದ ಫೈನನ್ನು ಹಾಕುವಂಥ ಕೆಲಸ ಇವತ್ತು ಮಾಡಬೇಕು. ಇಷ್ಟು ದೊಡ್ಡ ಗ್ಯಾಪಲ್ಲಿ ಇರುವಂಥ ವಿಚಾರ, ಯಾಕೆ ಭವಿಷ್ಯದಲ್ಲಿ ಮೀನು ಉತ್ಪತ್ತಿ ಆಗಲೇಬೇಕಲ್ವಾ. ನೀವೆಲ್ಲ ಸಣ್ಣ ಮರಿಗಳನ್ನು ಕೂಡ ಈಗ ಖಾಲಿ ಮಾಡಿಕೊಂಡು ಹೋದರೆ ಭವಿಷ್ಯದ ಮತ್ತೆ ನೀವು ಹೇಳ್ತೀರಿ ಮೀನಿಲ್ಲ ಅಂತ, ಮೀನೆಲ್ಲಿಂದ ಇರುವುದು, ಎಲ್ಲ ಸಣ್ಣ ಮೊಟ್ಟೆಗಳನ್ನು ಕೂಡ ನೀವು ತಗೊಂಡು ಬಂದರೆ
ಅದರ MLAಗಳಿಗೆ ಮೀನು ಇಡ್ಲಿಕ್ಕೆ ಆಗ್ತದೆ ಅಲ್ಲಿ? ಮೀನನ್ನು ಸಂರಕ್ಷಿಸಿ ಅದನ್ನು ಜಾಸ್ತಿ ಮಾಡಿ ಅದನ್ನು ಫಲವತ್ತವಾದ ಸಮುದ್ರ ಮಾಡಲಿಕ್ಕೆ ಅದು ನೀವು ಅದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನೀವೇ ಅದಕ್ಕೊಂದು ರೂಪುರೇಷೆ ಆಲೋಚನೆ ಮಾಡಬೇಕು. ಅದು ಭವಿಷ್ಯಕ್ಕೆ ಇರುವಂಥ ವ್ಯವಸ್ಥೆ ಆ ಜವಾಬ್ದಾರಿಯಿಂದ ಸದಸ್ಯರು ಎಲ್ಲ ಜವಾಬ್ದಾರಿ ಹಮ್ಮಿಕೊಳ್ಬೇಕು. ಸರ್ಕಾರ ಇವತ್ತೇನೆಲ್ಲ ಇವತ್ತು ಸಹಕಾರ ಬೇಕಾ ಅದು ಒಬ್ಬರೇ ಸಂಬಂಧಪಟ್ಟಾಗೆ ನಾನು 2-3 ದೊಡ್ಡ ಮಟ್ಟದ ಮೀಟಿಂಗ್ ಎಲ್ಲ ಅಧಿಕಾರಿಗಳನ್ನು ಫೈನಾನ್ಸ್ ಅವರನ್ನು ಮಂತ್ರಿಗಳನ್ನು ಕೂತು 2-3 ಮೀಟಿಂಗ್ ನಾವು ಇವತ್ತು ಮಾಡಿದ್ದೇವೆ. ನೀವು ಕೂಡ ಬಂದಿದ್ದೀರಿ, ಬೇರೆಯವರು ಕೂಡ ಇವತ್ತು ಬೇರೆ ಬೇರೆ ಇಲಾಖೆಯವರು ಕೂಡ ಬಂದೊಂದು ಹಂತಕ್ಕೆ ಬಂದು ಮುಟ್ಟಿದೆ. ಒಂದು ಕೆಲಸ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಇನ್ನೊಂದಕ್ಕೆ ಟೆಂಡರ್ ಆಗಿದೆ. ಆದಷ್ಟು ಬೇಗನೆ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಥರ್ಡ್ ಸ್ಟೇಜ್ನ ಕ್ರಮವನ್ನು ಕೈಗೊಳ್ಳುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂಸ್ಥೆಯವರು ಬಹುಶಃ ಬಹಳಷ್ಟು ಸಮಯದಿಂದ ಹಂತವಾಗಿ ಅವ್ರು ಪಟ್ಟಂಥ ಶ್ರಮ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಪ್ರತಿ ವಾರಕ್ಕೊಂದು ಸಲ ಬಹುಶಃ ಅಹಮದ್ ಬಜಲ್ ನಮ್ಮ ಮುಂದೆ ಇಲ್ಲ, ಅಹಮದ್ ಬಜಲ್ ಮುಸ್ತಫಾ ಇಬ್ರಾಹಿಂ ಇವರೊಂದು ಟೀಮ್ ಇದೆ. ಪ್ರತಿ ವಾರಕ್ಕೊಂದು ಸಲ ಬೆಂಗಳೂರಿಗೆ ಬಂದು ಅವರವರ ಕೆಲಸ ಮಾಡಿಕೊಂಡು ನಮ್ದೇನು ಸಹಕಾರ ಬೇಕು ಆ ಸಹಕಾರ ಪಡೆದುಕೊಂಡು ಸೈಲೆಂಟಾಗಿ ಅದನ್ನು ಎಲ್ಲರ ವಿಶ್ವಾಸ ಪಡೆದುಕೊಂಡು ಬಹುಶಃ ಇವತ್ತು ಅದನ್ನು ಅನುಷ್ಠಾನ ಮಾಡಿದ ವಿಚಾರವೂ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇದೊಂದು ನಿಮ್ಮದು ಎಲ್ಲರಿಗೊಂದು ಪ್ರೇರಣೆ, ಬಹುಶಃ ಒಂದು ಅವಕಾಶವಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಆ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಎಲ್ಲರಿಗೂ ಕೂಡ ಒಂದು ಮಾದರಿಯಾದ ಒಂದು ದೊಡ್ಡ ಮಟ್ಟದ ಆ ವ್ಯಾಪಾರ ಕೇಂದ್ರದಲ್ಲಿ ಬರುವಂಥ ಅವಕಾಶ ಆಗಲಿ. ನಾನೆಲ್ಲ ಮೀನುಗಾರರು ಕೂಡ ತಾವೆಲ್ಲರೂ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಸೋದರದ ಮುಖಾಂತರ ತಾವು ಒಂದೇ ಕುಟುಂಬದ ರೀತಿಯಲ್ಲಿ ಬೆಳಗಿಂದ ಸಂಜೆ ತಾನು ಒಗ್ಗಟ್ಟಾಗಿ ದುಡಿಯುತ್ತಿದ್ದು ನಮಗೆಲ್ಲ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಯಾವಾಗಲೂ ಉಲ್ಲಾಲದಲ್ಲಿ ತಮಾಷೆ ಮಾಡ್ತಿದ್ದೇನೆ. ಈಗೇನಿಲ್ಲ, ಅವತ್ತೆಲ್ಲ ಸಣ್ಣ ಪುಟ್ಟ ಗಲಾಟೆ ಆದರೆ ಹೊರಗೆಲ್ಲ ಕರ್ಫ್ಯೂ ಆಗಿ ವೆಹಿಕಲ್ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ನಿಮ್ದು ಕೋಟೆಪುರ ಮತ್ತು ಮೊಗಲ್ಪಟ್ಟಣದ ಮೀನಿನ ವ್ಯಾಪಾರ ಮೊಬೈಲ್ ಎಲ್ಲ ಇಲ್ಲದು, ಅದಕ್ಕೆ ಸಲೀಸಾಗಿ ಹೋಗುವಂತೆಲ್ಲ ವಿಚಾರಗಳು ಹೋಗುವಂತಿತ್ತು. ಅದಕ್ಕೆ ಎಲ್ಲ ನಾನು ತಮಾಷೆ ಮಾಡ್ತಿದ್ದೆ. ನೀವು ಇಲ್ಲಿ ಮಾಡಿ ಎಲ್ಲೆಲ್ಲಿ ಬಂದು ಮಾಡಿ ನಿಮ್ಮ ಮೀನುಗಾರಿಕೆ ಬೇಕೆ ಎಲ್ಲ ಕಡೆ ಎಲ್ಲರಿಗೆ ಕೋಟೆಪುರದ ಮೊಗಲ್ಪಟ್ಟಣಕ್ಕೆ ಎಲ್ಲ ಫೋನಲ್ಲಿ ಏನೆಲ್ಲ ವ್ಯಾಪಾರ ಬೇಕು ಇವರ ವ್ಯಾಪಾರ ಎಲ್ಲ ಮಾಡೋದು ವಿಚಾರ ಇರುತ್ತೆ. ಆ ಒಗ್ಗಟ್ಟಿನ ಯಾವುದೊಂದು ಸಂದರ್ಭ ಕೂಡ ಒಗ್ಗಟ್ಟಿನ ಕೆಲಸ ಇವತ್ತು ಮಾಡಿದ್ವಿ. ಆ ಒಂದು ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದು ನಿರ್ಮಾಣ ಮಾಡಿದ ಕೆಲಸ ಇವತ್ತು ಮಾಡಬೇಕು. ಅದು ಯಾವುದೇ ಸರ್ಕಾರದಿಂದ, ಯಾವುದೇ MLAಗಳಿಂದ, ಯಾವುದೇ MP ಗಳಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರತಿಯೊಂದು ಮನೆಯವರು ಕೂಡ ಮುಂದೆ ನಿಲ್ಲಬೇಕು. ನೀವು ಪ್ರತಿಯೊಬ್ಬರಿದ್ದರೆ ಮಾತ್ರ ನಮ್ಮ ಊರನ್ನು ಮತ್ತು ಸಮಾಜವನ್ನು ಕಟ್ಟಲಿಕ್ಕೆ ನಾವು ಇವತ್ತು ಸಾಧ್ಯವಾಗ್ತದೆ. ನಮ್ಮ ಉದ್ದೇಶವೇ ನಾವು ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜದಲ್ಲಿ ನಾವು ಬಿಕ್ಕಟ್ಟು ಸೃಷ್ಟಿಸುವಂಥ ಯಾವುದೇ ಮನೋಭಾವ ಯಾರಿಗೂ ಕೂಡ ಇವತ್ತು ಬರಬಾರ್ದು. ನಮ್ಮ ಉದ್ದೇಶ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಕಾರಾತ್ಮಕವಾದ ಚಿಂತನೆ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಬರಬಾರ್ದು. ನಾವು ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಇಲ್ಲದ ಊರು ಸಿಗ್ಲಿಕ್ಕಿಲ್ಲ, ಸಮಸ್ಯೆ ಇಲ್ಲ ಮನುಷ್ಯನು ಸಿಗ್ಲಿಕ್ಕಿಲ್ಲ, ಸಮಸ್ಯೆ ಇಲ್ಲ ಪ್ರದೇಶ ಸಿಗ್ಲಿಕ್ಕಿಲ್ಲ, ಎಲ್ಲ ಕೂಡ ಸಮಸ್ಯೆ ಇದ್ದದ್ದೇ. ಆದ ಕಾರಣ ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಇರ್ಲಿಕ್ಕೆ ಸಮಸ್ಯೆ ಕೆಲವು ಜಾಸ್ತಿ ಇರ್ತದೆ, ಕೆಲವು ಕಡಿಮೆ ಇರ್ತದೆ. ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಈ ಸಮಸ್ಯೆಗೆ ಬಗೆಹರಿಸ್ಕೊಳ್ಬೇಕೆಂಬ ಹೋಗ್ಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿಕೊಂಡು ಇನ್ನೊಂದು ಸಮಸ್ಯೆ ಸೃಷ್ಟಿಸಲಿಕ್ಕೆ ಯಾವ ಒಂದು ಮನೋಭಾವ ಯಾರಿಗೂ ಕೂಡ ಬರಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹಳ ಸ್ಪಷ್ಟವಾದ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ಯುವಜನರಿಗೆ ಕೊಡುವುದು ಅತಿ ಅಗತ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಹೋಗ್ಬೋದು, ನಮ್ದೇನು ಕೂಡ ಶಾಶ್ವತವಲ್ಲ. ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಅದು ಮಾತ್ರ ಶಾಶ್ವತವಾಗಿ ನಿಲ್ತದೆ. ಆದ ಕಾರಣ ನಾನು ಈಗಾಗಲೇ ಹೇಳಿದ್ದೇನೆ, ನನಗೆ ದೇವರು ಅಲ್ಲಾಹ್ ತಾಲಾ ಕೊಡಬೇಕಾ? ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನನ್ನನ್ನು 5 ಸಲ ಶಾಸಕರಾಗಿ, 4 ದೊಡ್ಡ ದೊಡ್ಡ ಇಲಾಖೆಯ ಸಚಿವರಾಗಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಯಕನಾಗಿದ್ದ ನಾನೇ ಉಪನಾಯಕನ ಅಸೆಂಬ್ಲಿ ನಾನು 2 ಸೆಷನ್ನ ನಡೆಸಿಕೊಂಡು ಇದೀಗ ಸಭಾಧ್ಯಕ್ಷೆ ಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಯಾರಿಗೂ ಕೂಡ ಮೈನಾರಿಟಿಯಲ್ಲಿ ಇಷ್ಟು ಇತಿಹಾಸದಲ್ಲಿ ಯಾರಿಗೂ ಕೂಡ ಸಿಕ್ಕದಂಥ ಎಲ್ಲ ಅವಕಾಶಗಳು ನಮ್ಮ ಕ್ಷೇತ್ರ ಅವಕಾಶ ನಿಮ್ಮ ಆಶ್ರಮದಲ್ಲಿ ಸಿಕ್ಕಿದೆ. ಇನ್ನು ನನ್ನಷ್ಟು ಅವಕಾಶ ಯಾರಿಗಾರು ಬರಬೇಕಾದ್ರೆ ಇನ್ನೊಂದು 30-40 ಕಾಯಬೇಕಲ್ಲದೆ ಅಷ್ಟು ಸುಲಭ ಬರಲಿಕ್ಕೆ ಯಾರು ಕೂಡ ಸದ್ಯದಲ್ಲಿ ಇಲ್ಲ. ಅದಕ್ಕೆ ನಮಗೆ ದೇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಸಂದೇಶ ಏನಿದೆ, ಸಮಾಜವನ್ನು ಜೊತೆಗೂಡಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಸಂದೇಶ ಅದು ನಿಮ್ಮೆಲ್ಲರೆಲ್ಲರ ದೊಡ್ಡ ಮಟ್ಟದ ಕರ್ತವ್ಯ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹಳ ಆತ್ಮವಿಶ್ವಾಸ ಹೇಳ್ತೇನೆ. ಸೌಹಾರ್ದತೆಗೆ, ಪ್ರೀತಿ, ವಿಶ್ವಾಸಕ್ಕೆ, ಸೋದರತೆಗೆ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಬೇರೆಯವರು 10 ಹೆಜ್ಜೆ ನಮ್ಮ ಜೊತೆ ಬರ್ತಾರೆ ಅಂತೇಳಿ ಬಹಳ ಆತ್ಮವಿಶ್ವಾಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ವಿಶ್ವಾಸ ಭರಿತವಾದ ಸಮಾಜಕ್ಕೆ ತಮ್ಮ ದೊಡ್ಡ ಮಟ್ಟದ ಒತ್ತನ್ನು ಕೊಡುವ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸನ್ಮಿತರಾಗಿಂತ ಶಾಸಕರ ವೇದವ್ಯಾಸ ಕಾಮತ್ ಅವರು ಬಂದಿದ್ದಾರೆ. ಈ ಮೀನುಗಾರಿಕೆಯ ಪರ ನಾನೇ ಇವತ್ತು ಸ್ವಾಗತಿಸ್ತೇನೆ. ಆದ ಕಾರಣ ಪ್ರೀತಿ ವಿಶ್ವಾಸಕ್ಕೆ ಒತ್ತು ಕೊಡುವ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮುಂದೆ ತಕ್ಕೊಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಾವೆಲ್ಲ ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ
ನಮ್ಮ KMH ಇಬ್ರಾಹಿಂ ಅವರು, ಇನ್ನಿತರ ಹಿರಿಯರಿಗೆ ಎಲ್ಲರ ಒಂದು ವಿಶೇಷ ಸಂಘಟನಾ ಶಕ್ತಿ ನನಗೆ ಸಣ್ಣದಿಂದಲೇ ನೋಡುವಾಗಲೇ ಅತ್ಯಂತ ಖುಷಿ ಆಗ್ತದೆ. ಯಾಕೆ ನಾನು ಕೂಡ ಹಾಗೆ ಈಗಲ್ಲ, ನಾನು ಇದು 23 ವರ್ಷಗಳ ಹಿಂದೆ ನಾನು ಕರಾವಳಿ ಕೋಆಪರೇಟಿವ್ ಸೊಸೈಟಿ ಅವತ್ತೇ ಮಾಡಿದವರು. ನಾನು 30 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ, ಯುವ ನಾಯಕನಾಗಿದ್ದೆ. ಆಗ ಸಕ್ರಿಯವಾಗಿ ಭಾಷಣ, ನಾನು ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಭಾಳಷ್ಟು ಎಲ್ಲ ಹೋರಾಟ ಮಾಡಿ ನಾನು ಇವತ್ತು ಬಹುಶಃ ಬೆಂಕಿಯಲ್ಲಿ ಹರಳಿ ಬಂದಂಥ ನಾನು ಒಬ್ಬ UT ಖಾದರ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ರೀತಿಯನ್ನು ಎದುರಿಸಿಕೊಂಡೇ ನಾನು ಬಂದವನು. ನಾನು ವಿದ್ಯಾರ್ಥಿ ನಾಯಕ 92 4 ದಿವಸ ಮಂಗಳೂರನ್ನು ನಾವು ಬಂದ್ ಮಾಡಿದ್ದೆವು. ಬರೀ 10 ಪೈಸೆ ಬಸ್ಸಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅನಿಲ್ ಕುಮಾರ್ ಅವರು DC ಇದ್ದರು, JS ಪಟೇಲ್ ಮಂತ್ರಿ ಇದ್ದರು. ಅವತ್ತೇ ಹೋರಾಟ ಮಾಡಿಕೊಂಡು ಹಂತವಾಗಿ ನಾನು ಬಂದು ಇದನ್ನು ನೋಡಿ ನಾನು ಬಂದಿದ್ದೇನೆ. ಅದಕ್ಕಾಗಿ ನಾನು ಎಲ್ಲ ಯುವಕರಿಗೆ ಹೇಳಿದಷ್ಟೇ, ನೀವು ಪ್ರೀತಿ, ವಿಶ್ವಾಸ, ಸೋದರತೆ ಒತ್ತುಕೊಂಡು ಕೆಲಸ ಮಾಡಿ, ನೆಮ್ಮದಿಯಿಂದ ನಮ್ಮ ಕೆಲಸ ಮಾಡಿಕೊಂಡು, ಕೆಲಸ ಸಣ್ಣದಿರ್ಬೋದು ದೊಡ್ಡಿರ್ಬೋದು, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ. ಪ್ರತಿಯೊಂದು ಮನೆಗೂ ಕೂಡ ಒಂದು ಕಷ್ಟ ಇದ್ದೇ ಇರ್ತದೆ, ಕಷ್ಟ ಇಲ್ಲದಿರೋದಿಲ್ಲ. ಒಂದು ಮನೆಯ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಒಂದು ಸರ್ಕಾರಕ್ಕೆ ನಾವು ಯೋಜನೆ ಕೊಡ್ಬೋದು, MLAಗಳ ಯೋಜನೆ ಜನರಿಗೆ ಮುಟ್ಟಿಸ್ಬೋದು. ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಯಾವುದೇ MLAಗಳು ಸಾಧ್ಯ ಇಲ್ಲ, ಯಾವುದೇ ಮಂತ್ರಿ ಕೂಡ ಸಾಧ್ಯ ಇಲ್ಲ, ಯಾವುದೇ ಸರ್ಕಾರ ಕೂಡ ಸಾಧ್ಯ ಇಲ್ಲ. ಎಲ್ಲ ಒಂದು ಮನೆಯ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿ. 10-15 ವರ್ಷಗಳಲ್ಲಿ ಇಡೀ ಚಿತ್ರಣ ಬದಲಾವಣೆ ಆಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಬೇಕು. ಅದಕ್ಕಾಗಿ ಬಹುಶಃ ನಾನು ಈ ಒಂದು ಅಲ್ಪಸಂಖ್ಯಾತರ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ನಿಯಮಿತ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರಿಗೂ ಮಾದರಿಯಾಗಿ ಅಂತ ಒಂದು ಹೇಳಿಕೊಂಡು ಇದೊಂದು ಮಾದರಿಯಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಮುಂದೆ ನೀವು ಬೇರೆ ಆಲೋಚನೆ ಆಗ್ತದೆ, ಆಟೋಮೆಟಿಕ್ ಆಗಿ ಹಾಗೆ ಬೇರೆ ಯೋಜನೆ ಮುಂದೆ ಹೋಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ. ಸೊ ಬೇರೆ ದೊಡ್ಡ ಮಟ್ಟದ ಒಂದು ಮೀನುಗಾರಿಕೆ ಸೊಸೈಟಿ ಆಗಿ ಮುಂದಿನ ಬರುವಂಥ ವಿಚಾರ ಆಗಲಿ ನಾನು ಹೇಳಿಕೊಳ್ಳುತ್ತಾ, ನಾನು ಮಾಂಕಲ್ ವೈದ್ಯರಿದ್ದಾಗ ಹೇಳಬೇಕಿತ್ತು, ಅವರು ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ನಾವು ಬಹುತೇಕ ಏನೆಲ್ಲ ಕೇಳಿದ್ದೇವೆ ಆದಷ್ಟು ಬೇಗ ನಿಂತು ಅದನ್ನು ಆದಷ್ಟು ಫಾಸ್ಟ್ ಇವತ್ತು ಮಾಡ್ತಾ ಇದ್ದಾರೆ. ಮೀನುಗಾರಿಕೆ ಸಂಬಂಧಪಟ್ಟಾಗೆ ನಾವು ಎಲ್ಲ ಜನಪ್ರತಿನಿಧಿಗಳು, ಅದು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಜೊತೆಗೂಡಿಕೊಂಡು ರೋಡ್ ಮ್ಯಾಪ್ ಅನ್ನು ನಮ್ಮ ಜಿಲ್ಲೆ ಜನತೆಗೆ ನಾವು ಮಾಡಿ ಕೊಡ್ಬೇಕಂತ ಹೇಳಿ ನಾನು MP ಅವರು ಕೂಡ ಹೇಳಿದ್ದೇನೆ, ನಾನು ನಮ್ಮ ಶಾಸಕ ಮಿತ್ರರು ಕೂಡ ಹೇಳಿದ್ದೇನೆ. ನಾವೊಂದು ರೋಡ್ ಮ್ಯಾಪ್ ಈಗಲೇ ಮಾಡಿ ಕೊಟ್ಟು ಬಿಡಬೇಕು. ನಾವು ನೋಡಿ, ಸರ್ಕಾರಕ್ಕೆ ನಮಗೆ ಪ್ರತಿಯೊಂದು ಮನೆ ಮುಂದೆ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಪಾಲಿಸಿ ಮಾಡಿ, ಒಂದು ಯೋಜನೆ ಮಾಡಿ ಅದನ್ನು ಕೊಟ್ಟು ಬಿಟ್ಟರೆ ಆಟೋಮ್ಯಾಟಿಕ್ ಅದನ್ನು ಅಷ್ಟಕ್ಕೆ ಅದು ಹೋಗುವಂಥ ವಿಚಾರ. ಅದನ್ನು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಆಗಬೇಕಾ, ಪಾಲಿಸಿ ಮತ್ತು ಯೋಜನೆ ಬೇಕಾ, ಭವಿಷ್ಯದ ಈ ಮೀನುಗಾರಿಕೆ ವೃತ್ತಿ ಜಾಸ್ತಿ ಆಗಲಿಕ್ಕೆ ಏನಾದರೂ ಬೇಕು, ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಿಂದ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಆಗಿದೆ. ಅದೇ ಮಾಂಕಲ್ 2-3 ಮೀಟಿಂಗ್ ಆಗಬೇಕಾ, ಅನುದಾನ ಬಿಡುಗಡೆ ಆಗಿದೆ, ಆದಷ್ಟು ಬೆಳೆಸೋಣ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಯಾವುದು ಬಾಕಿ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಬರ್ತದೆ. ಡ್ರಜ್ಜಿಂಗ್ ಕೂಡ ಇವತ್ತು ಭಾಳ ಅಭಿಪ್ರಾಯ ಇತ್ತು. ನಾವು ಹೇಳ್ತಾರೆ ಡ್ರಜ್ಜಿಂಗ್ ಮಿಷನ್ ಆಗಿ ಮಾಡ್ಬೇಕಂತೇಳಿ, ಅವ್ರದ್ದು ಅಂಥದಕ್ಕೆ ಬರುವುದಿಲ್ಲ, ನಾವು ತಗೊಂಡು ಹೋಗಿ ಒಂದು ಡಂಪ್ ಮಾಡೋದಂತೇಳಿ ಆ ಕಡೆಗೆ ಭಾಳ ಚರ್ಚೆ ಆಗ್ತಿದೆ. ಮೀನುಗಾರಿಕೆ ಬಂದರೆ ಇಲ್ಲಿ ಭಾಳಷ್ಟು ಇವತ್ತು ರಶ್ ಆಗ್ತದೆ. ಇಲ್ಲಿ ರಶ್ ಆಗಿ ಸಮಸ್ಯೆ ನಮ್ಮ ಉಳ್ಳಾಳದ ಮೀನುಗಾರ ಬೋಟುಗಳಿಗೆಲ್ಲ ಕೂಡ ಭಾಳ ಸಮಸ್ಯೆ ಆಗುವಂಥ ವಿಚಾರ. ಯಾಕೆ, ಉಳ್ಳಾಳದೆಲ್ಲ ಸಣ್ಣ ಮೀನುಗಾರರು, ದೊಡ್ಡ ಮೀನುಗಾರರು ಅಲ್ಲಿ ದುಡ್ಡಾದ ತಕ್ಷಣ ಇಲ್ಲಿ ಬಂದು ಮಂಗಳೂರಲ್ಲಿ ಮನೆ ಮಾಡೋದು, ಮತ್ತೆ ಅಲ್ಲಿ ಯಾರು ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಅಲ್ಲಿ ಸಣ್ಣ ಬೋಟ್ನವರು ಇವತ್ತು ಇರೋದು. ಇವರಲ್ಲಿ ಮೀನು ಹಿಡಿದು ಬಂದಾಗ ನಿಮ್ಮ ಈ ದೊಡ್ಡ ಬೋಟ್ನ ಮಧ್ಯೆ ಇಟ್ಟಾಗ ಒಬ್ಬ ಡಿಕ್ಕಿ ಹೊಡೆದು ಇವರ ಬೋಟು ಇಲ್ಲ, ಮೀನು ಇಲ್ಲದಂಥ ಪರಿಸ್ಥಿತಿಗೆ ಆಗಿದೆ. ಇಲ್ಲಿ ತಗೊಂಡು ಹೋಗಿ ಲಾಸ್ಟ್ಗೆ ನಮ್ಮ NMPT ಅವನು ನಿಲ್ಲಿಸ್ಲಿಕ್ಕೆ ಬಿಡ್ತಾನೆ. ಅದಕ್ಕೆ ಸಣ್ಣ ಬೋಟ್ನವ್ರಿಗೇನು ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಕೋಟೆಪುರದಲ್ಲಿ ಒಂದು ಮೀನುಗಾರಿಕೆ ಜಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ಸಣ್ಣ ಮಟ್ಟದ ಮೀನುಗಾರಿಕೆ ಜಟ್ಟಿ ಈ ಸಲ ಪ್ರಾರಂಭ ಮಾಡಿ ಡ್ರಜ್ಜಿಂಗ್ ಮಾಡಿದರೆ ಬಹುಶಃ ಅಲ್ಲಿಯೇ ದೊಡ್ಡ ಮಟ್ಟ ಮಿನಿ ಬಂದರಲ್ಲಿ ಇವತ್ತು ಇದಕ್ಕೆ ಪ್ಯಾರಲ್ ಆಗಿ ಸಣ್ಣ ಮಟ್ಟಿನ ಮಿನಿ ಬಂದರಲ್ಲಿ ಇವತ್ತು ಪ್ರಾರಂಭ ಆಗುವಾಗ ಅವಕಾಶ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದ ಬಂದರಾಗಿ 10-20-30 ವರ್ಷ ಆಗುವಾಗ ದೊಡ್ಡ ಮಟ್ಟದ ಬಂದರಾಗಿ ಅದು ಪರಿವರ್ತನೆ ಖಂಡಿತವಾಗಿಯೂ ಆಗ್ತದೆ. ಮತ್ತೆ ನಿಮ್ಮ ಮೀನುಗಾರಿಕೆ ದೊಡ್ಡ ಕಷ್ಟಪಟ್ಟು ನೇತ್ರಾವತಿ ನದಿಯಿಂದ ಬರಬೇಕೇನಿಲ್ಲ, ಬೋಲಾರದಿಂದ ನೇರವಾಗಿ ಕೋಟೆಪುರಕ್ಕೆ ನಾನು ಈಗಾಗಲೇ 200 ಕೋಟಿ ರೂಪಾಯಿಯಲ್ಲಿ ಸೇತುವೆಯನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಮುಂದಿನ ಕೆಲಸ ಕೊಡಿದ ಪ್ರಾರಂಭ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಇದೆಲ್ಲ ಕೂಡ ಮೀನುಗಾರ ಹೊತ್ತಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ದೊಡ್ಡ ವಿಚಾರವನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ಹೊತ್ತಾಗಲಿ. ಅದೇ ಬಹುಶಃ ಈ ಒಂದು ಮೀನುಗಾರ ಸಂಘದ ಬಗ್ಗೆ ನಾನು ಬಹುಶಃ ನಿಮ್ಮೆಲ್ಲ ಕೆಲಸಗಾರನ ಅತ್ಯಂತ ಮೆಚ್ಚುತ್ತೇನೆ. ಈಗಲೇ ಮುಸ್ತಫಾ ಅವರು ಹೇಳಿದ್ದಾರೆ, ಮುಸ್ತಫಾ ಅವತ್ತಿನಿಂದ ಸೀನಿಯರ್ ಮೆಂಬರ್ ಇದ್ದರೆ ಇವತ್ತು ಮುಸ್ತಫಾ ಅಂತ ಹೇಳಿರ್ಬೋದು. ಸ್ಟಾರ್ಟಿಂಗಿಂದ ಕೂಡ ನಮ್ಮ ಜೊತೆ 23 ವರ್ಷದಿಂದ ಇದ್ದು ಎಲ್ಲ ಲೆಕ್ಕವನ್ನು ಇಟ್ಟುಕೊಂಡು ಅದನ್ನು ನಡೆಸಿಕೊಂಡು ಎಲ್ಲರ ಸೇರಿಕೊಂಡು ಹೋಗುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಬಹುಶಃ ಇವತ್ತು ಮುಸ್ತಫಾ ಅವರು ಮಾಡ್ತಿದ್ದಾರೆ. ಅವನು ನೇರ ನುಡಿ ಮತ್ತು ನ್ಯಾಯ, ಸತ್ಯ
ನ್ಯಾಯ ಮತ್ತು ಸತ್ಯ ಅರ್ಜೆಂಟ್ ಕೋಪ ಹೊಡೆದಿದೆ ಅವನು ಕೋಪ ನನಗೆ ಅವನು ಸಮಾಧಾನ ಪಡಿಸಿ ನನ್ನ ಜವಾಬ್ದಾರಿ ನನ್ನ ಊರಲ್ಲಿ ಆಗ ನಾನು ಕಾಂಪ್ರಮೈಸ್ ಮಾಡ್ದೆ ನನ್ನ ಕೆಲಸ ಇವ್ರದ್ದು. ಮತ್ತು ನ್ಯಾಯಕ್ಕಾಗಿ ಸತ್ಯ ಒಂದು ನೀತಿಯಿಂದ ತನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ಆ ಒಂದು ಎಲ್ಲ ಒಂದು ಸಾಕು ನಮ್ಗೆ ಕೂಡ ಅತ್ಯಂತ ಸಂತೋಷ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ನಾನು ಮತ್ತೆ ನಿಮ್ಗೆಲ್ಲರಿಗೂ ಹೇಳಿದಿಷ್ಟೇ, ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಂಘ ಇವತ್ತು ನಮ್ಮ ಸನ್ಮಾನವನ್ನು ಬಹುಶಃ ಎಲ್ಲ ನಮ್ಮ ಮಿತ್ರರಿಗೆ ಆಗಿದೆ. KMH ಇಬ್ರಾಹಿಂ ಆಗಿ ಅವ್ರ ಬಗ್ಗೆ ಹೇಳಬೇಕು. ಇಡೀ ಉಲ್ಲಾಲದವರಿಗೆ ಇವತ್ತು KMH ಇಬ್ರಾಹಿಂ ಅವ್ರಿಗೆ ಬಲತ್ತೆ ವಿಚಾರ ಗೊತ್ತಿದೆ. ಪ್ರೀತಿ, ವಿಶ್ವಾಸ, ಸೋದರತೆ, ಒಂದು ಸಂಘಟನಾ ಶಕ್ತಿ, ಕೆಲಸ ಕೊಟ್ಟರೆ ಸಮರ್ಪಕ ನಿಭಾಯಿಸುವಂಥ ಒಂದು ಮತ್ತು ಸೌಹಾರ್ದ. ನನಗೆ ಬಹುಶಃ ಉಲ್ಲಾಲಕ್ಕೆ ನನಗೆ ಇವರಲ್ಲಿ ದೊಡ್ಡ ಮಟ್ಟ ಒಂದು ಸೇತುವೆ ಒಂದು ಕೊಂಡಿಯಾಗಿದ್ದಾರೆ. ಒಂದು ಸೌಹಾರ್ದ ಸಮಾಜ ಇವತ್ತು ನಿರ್ಮಾಣ ಇವತ್ತು ಮಾಡ್ಲಿಕ್ಕೆ ಅಂತ ವ್ಯಕ್ತಿತ್ವ ಅದೆಲ್ಲ ಯೋಜನೆ ವ್ಯಕ್ತಿತ್ವ ಆಗಲಿ. ನಾನು ನಿಮ್ಗೆಲ್ಲರಿಗೂ ಮತ್ತೊಂದು ಬಹಳ ಸ್ಪಷ್ಟವಾಗಿ ನಾನು ಹೇಳುದಿಷ್ಟೇ, ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಂಘ 23 ವರ್ಷ ಪ್ರಾರಂಭ ಆಗಿ ಇಷ್ಟು ಯಶಸ್ವಿಯಾಗಿ ಈ ರೀತಿಯ ಸರ್ಕಾರದ ಜಾಗ ಪಡೆದುಕೊಂಡು ಎಲ್ಲ ರಾಜಕೀಯ ಪಕ್ಷದ ಸಹಕಾರ ಪಡೆದುಕೊಂಡು ಇಲ್ಲಿ ಅತ್ಯುತ್ತಮವಾದ ಒಂದು ಮಂಜುಗಡ್ಡೆ ಸಭಾಭವನ ಕಟ್ಟಿ ಇವತ್ತು ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ ಆದರೆ ಭಾರತ ದೇಶದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಿದರಿಗೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ತೋರಿಸಿಕೊಡುವುದೇ ಇದು ಅಲ್ಪಸಂಖ್ಯಾತ ಮೀನುಗಾರ ಗಣಿ ಮತ್ತು ಸಂಘ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ನಮಗೆಲ್ಲರಿಗೂ ಕೂಡ ಅವಕಾಶ ಇದೆ. ನಾವು ಮತ್ತೆ ಕರೆಕ್ಟಾಗಿ ಮುಂದೆ ಹೋಗೋದು ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.